ನಮಸ್ತೆ ಎಲ್ಲರಿಗೂ. ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕದ ಜನತೆಗೆ ಮತ್ತು ಎಲ್ಲ ನಮ್ಮ ಭಾರತ ದೇಶದ ಜನತೆಗೆ. ಯುಗಾದಿ ಅಂತ ಬಂದರೆ ನಮಗೆ ನಮ್ಮ ಭಾರತ ದೇಶದಲ್ಲಿ ಹೊಸ ವರ್ಷವೇ ಹೌದು. ನ್ಯೂ ಇಯರ್ ಎಂದೂ ನಮಗೆ ಜನವರಿ 1ಕ್ಕಾಗಲ್ಲ. ಯುಗಾದಿ ಹಬ್ಬದಿಂದ ನ್ಯೂ ಇಯರ್, ಹೊಸ ವರ್ಷ. ಯುಗಾದಿ ಅಂದರೆ ಹೊಸ ಆಚರಣೆ, ಹೊಸ ವಿಚಾರಗಳಿಗೆ ಮೊದಲಿಡೋದು ಯುಗಾದಿ ಹಬ್ಬನೇ ನಮಗೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷದ ಹೊಸತು ತರುತ್ತಿದೆ. ಇದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಯುಗಾದಿ ಬಗ್ಗೆ ವರ್ಣಿಸಿ ಮಸ್ತಾಗಿ ಹಾಡು ಹೇಳಿದ್ದಾರೆ. ವಿಶೇಷವಾಗಿ ಹೋಳಿಗೆ ಮತ್ತು ಕರಿಗಡುಬು ಈ ರೀತಿ ಮಾಡೋದು ಭಾಳನೇ ಯುಗಾದಿ ಹಬ್ಬದ ಸ್ಪೆಷಲ್ಲು ಅಂತಲೇ ಹೇಳ್ಬೋದು. ಸಿಹಿ ತಿಂಡಿಗಳು ಅಂದರೆ ಇದೇ ಮುಖ್ಯವಾಗಿ ಒಬ್ಬಟ್ಟು ಮತ್ತು ಕರಿಗಡುಬು. ನಮ್ಮ ಮನೆಯಲ್ಲಿ ಕರಿಗಡುಬು ಮಾಡಿದ್ದೀವಿ ಮತ್ತು ಒಬ್ಬಟ್ಟೂ ಮಾಡಿದ್ದೀವಿ. ನಮ್ಮ ಹುಡುಗರು ಮತ್ತು ಸ್ವೀಟ್ ಜಾಸ್ತಿ ನಾವು ಇಷ್ಟಪಡ್ತೀವಿ ನಾವೆಲ್ಲರೂ. ಮೊದಲೆಲ್ಲ ಬಂದು ಯುಗಾದಿ ಹಬ್ಬದ ದಿನ ನಾವು ನಮ್ಮ ಹೂವಿನ ಗಿಡ ಇದ್ದವು, ಹೂವು ಬಿಡಿಸಿ ಚಿಕ್ಕ ಹುಡುಗರಾಗೆಲ್ಲನ ಹೂವು ಬಿಡಿಸಿ ಹೂವು ಎಲ್ಲ ತಂದು ಮಂಡಿಗೆ ಹಾಕಿದ್ದಾದ ಮೇಲಿಂದ ಮತ್ತು ಏನು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತಗೊಂಬಂದು ತೋರಣ ಕಟ್ಟಿ ನಮ್ಮ ಅಜ್ಜಿ ಅವರೆಲ್ಲ ಇದ್ದರು ಅವಾಗ. ಈ ರೀತಿ ಎಲ್ಲ ಮಾಡಿಕೊಡೋರು. ಈಗ ಹೂವು ಇಲ್ಲ, ಏನಿಲ್ಲ. ಹಬ್ಬ ಮಾಡಿ ಹಬ್ಬದ ದಿನ ಏನು ಬೇರೆ ಕೆಲಸ ಇರೋಲ್ಲ. ಇವೇ ಹುಡುಗರನ್ನೆಲ್ಲ ರೆಡಿ ಮಾಡೋದು, ನಾವು ರೆಡಿ ಆಗೋದು, ಪೂಜೆ ಪುನಸ್ಕಾರ ಮತ್ತು ಎಲ್ಲ ದೇವ್ರಿಗೆ ಹಬ್ಬದ ದಿನ ಚೆನ್ನಾಗಿ ಮೈಲಿಗೆ ಮಾಡಿಕೊಂಡು ದೇವ್ರಿಗೆ ಒಂದು ವಿಶೇಷವಾಗಿ ಪೂಜೆ ಮಾಡಿ ಯುಗಾದಿ ಹಬ್ಬದ ದಿನ ಆಚರಣೆ ಮಾಡೋದೇ ಒಂದು ಖುಷಿ. ಮೊದಲೆಲ್ಲ ಹಂಚಿಕಡ್ಡಿ ಪರ್ಕೆಗೆ ಇದು ಮಾಡ್ತಾಯಿದ್ವಿ, ಲಾಕ್ ಮಾಡ್ತೀವಿ. ಇವಾಗೆಲ್ಲ ಫ್ಯಾಷನ್ ಅದು ಈಸಿಯಾಗೆ ಪಿನ್ ಮಾಡಿಬಿಡುವಾಗ ಅದು ಲುಕ್ಕಾಗುತ್ತೆ ಅಂತಾರೆ. ಅದು ಲುಕ್ ಆಗ್ತದೆ. ಈಸಿಯಾಗಿ ಲಾಕ್ ಮಾಡ್ಬೋದು. ಒಂದೇ ಲೆವೆಲ್ಗಿರೋದನ್ನ ಒಂದು ದಿವಸ ಹೊಡೆದ್ರೆ ಚೆನ್ನಾಗಿ ಕಾಣ್ತದೆ. ನೋಡೋಣ. ಯುಗಾದಿ ಹಬ್ಬದ ಸ್ಪೆಷಲ್ ಅಂತಂದರೆ ನೋಡ್ರಿ, ಒಂದೊಂದಾಗಿ ರಂಗೋಲಿ ಮತ್ತು ತೋರಣ. ಮನೆಯವ್ರು ನೋಡ್ರಿ ಎಣ್ಣೆ ಹಚ್ಚುತ್ತಾ ಇದ್ದಾರೆ. ಈಗ ನೋಡೋಣ. ಈ ಎಣ್ಣೆ ಅಲ್ಲಿದೆ. ಹಲೋ ಎವ್ರಿವನ್, ನಮ್ಮ ಸೇಂದಿ ಅವರು ಎಣ್ಣೆ ಹಚ್ತಾ ಇದ್ದಾರೆ. ಹಿಂಗೆಲ್ಲ ನೋಡ್ಕೊಂಬಂದ್ವಿ ಕಣ್ರಿ, ಹೆಣ್ಮಕ್ಳು ಗಂಡು ಮಕ್ಕಳು ತುರಾಕರೆ ಹೆಚ್ಚಾಗಿರೋದು. ಹೆಂಗ್ ನೀವು ತಲೆ ಯುಗಾದಿ ಹಬ್ಬದ ದಿನ ಬಂದ್ಬಿಡ್ತಾವ ಅಂದ್ರೆ ನಮ್ಮ ಹೆಣ್ಮಕ್ಳು ಗಂಡದಿರು ಚೆನ್ನಾಗಿ ಎಣ್ಣೆ ಹಾಕಿ ನೀವಿದ್ದೇ ಏನಾದ್ರು ಬ್ಯಾಕ್ಗ್ರೌಂಡ್ ಅಲ್ಲಿ ಸೌಂಡ್ ನಿಧಾನ ಕಟ್ಟ
ಎಲ್ಲ ನೀರು ಥರ ಒಲಿದರೆ ನಾರಿ ಮುನಿದರೆ ಮಾರಿ ಅಂತನ. ಅಪ್ಪು ಮಾಡಲಿಲ್ಲ. ನೀನು ಬರಲ್ಲ. ಯುಗಾದಿ ಹಬ್ಬ, ಯುಗಾದಿ ಹಬ್ಬ ಸ್ಪೆಷಲ್ಲು ಒಬ್ಬಟ್ಟು ನಮ್ಮ ಮನೆಗೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳು. ನೀನು ಹೇಳ ನಮ್ಮ ಬಲ್ಗೈ ಯಾಕೆ ತಿನ್ನು ಎಡಗೈ ಆಗಲ್ಲ. ಏ ಕಿತ್ತಾಡ್ಬೇಡ್ರಿ. ಅವಯ್ಯ ನಂಗೆ ಬನ್ನಿ ಫ್ರೆಂಡ್ಸ್, ನಾವು ಈಗ ಯುಗಾದಿ ಹಬ್ಬದ ಸ್ಪೆಷಲ್ಲು ಒಬ್ಬಟ್ಟು ಊಟ ಮಾಡ್ತಾ ಇದ್ದೀವಿ. ಆಯ್ತಾ? ಚೆನ್ನಾಗಿದೆ ಒಬ್ಬಟ್ಟು. ತುಪ್ಪ ಹಾಕೋಬೇಕು ಒಬ್ಬಟ್ಟಿಗೆ. ಎಲ್ಲ ಚೆಲ್ಲ ಹೋಗ್ತೈತಲ್ಲ ನೀಟಾಗಿ. ತುಪ್ಪ ನಮ್ಮ ಶ್ವೇತಿ ಮಾಡಿದ್ದೀವಿ. ತುಪ್ಪ ಹೀಟಾಗಲಿ ಅಂತ ಪಕ್ಕಕ್ಕೆ ಇಕ್ಕಿದ್ರೆ ಹೀಟಿಗೆ ಮೆಲ್ಟ್ ಆಗ್ಬಿಟ್ಟಿದೆ. ಆದರೂ ಘಮ ಘಮ ಅಂತ ಇದೆ. ಒಳ್ಳೆ ಸ್ವಾದಭರಿತವಾಗಿದೆ ತುಪ್ಪ, ಮನೆಯಲ್ಲೇ ಮಾಡಿದ್ದು. ಇದು ಪಲ್ಯ ಎಲ್ಲ ಮಿಕ್ಸ್ ಕಾಳು ಗುಡ್ ಸೂಪರ್ ಆಗಿದೆ. ಅಮ್ಮ ಹೆಂಗೈತಾ? ಹೆಂಗೈತೆ? ಹೆಂಗೈತೆ ಆಯ್ತಾ? ಯಾಕ ಬಟ್ಟೆ ಹೊಸದ್ ಬಟ್ಟೆ ಬೇಡ್ವೆ? ಚುಚ್ಚುತ್ತೈತೆ ಚುಚ್ಚುತ್ತೈತೆ ಅದು. ಏ ನೀನು ಎದಳ ನೆಟ್ಟಕೋಳ ಎದಳ. ಚೆನ್ನಾಗೈತೆ ನಿಂಗೆ ಬಟ್ಟೆ? ಹೊಸ ಬಟ್ಟೆ ಇಕ್ತಾ ಇದ್ರು ಹೆಂಗ ಆಡ್ತಾ ಇದ್ರು ನೋಡ್ರಿ. ಹೊಸ ಹೊಸ ಬಟ್ಟೆ ಬೇಕು ಅಂತಾರೆ. ಅದು ಚುಚ್ಚುತ್ತೈತೆ. ಫುಲ್ ಸ್ಲೀವ್ ಇರೋದು ಅವನಿಗೆ ಉಕ್ಕಂತಾ ಇದೆ ಅಷ್ಟೇ. ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ಟ್ಯಾಂಡ್ಗೆ ಗಾಡಿ ಬಿಟ್ಟು ಬರೋಕೆ ಹೋಗ್ತಾ ಇದ್ದೀವಿ. ಎಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆಗ್ತಾ ಇದೆ ನಮ್ಮ ಶ್ವೇತಿ ಅವರು. ನೋಡ್ರಿ ನಾವು ಗಾಡಿ ಸ್ಟ್ಯಾಂಡಿಗೆ ಬಿಡೋಣ. ನಮ್ಮ ಸ್ಟ್ಯಾಂಡ್ ಹಂಗೆ ತೋರಿಸ್ತೀವಿ. ನಿಂದೊಂದು ಫೋಟೋ ತೆಗಿಯೋಣ ಕಾಕ. ಕ್ಲಿಕ್. ಬರ. ಬಂತು ಬಾ. ಇದನ್ನು ಕತ್ತು. ಬಂತು ನಡಿ ಆ ಕಡೆಗೆ. ವಿಡಿಯೋ ಮಾಡ್ತೀಯಾ? ಮಾಡಿ ಒಂದು ತಡಿ ಕೊಡ್ತೀನಿ. ನೋಡ್ರಿ ನಾವು ಹೊರಟಿದ್ವಿ ಈಗ ಗಾಡಿ ಸ್ಟ್ಯಾಂಡಿಗೆ ಬಿಡೋಕ್ಕೆ. ಹಿಂಗೆ ಹಿಂಗೆ ಇಟ್ಕೊಂಡು ಮಾಡ್ಬೇಕು. ಹೆಂಗೆ ನೋಡಿ ಒಂದು ನಿಮಿಷ.
ಇದು ಮಾಡಬೇಡ, ಇದು ಮೊಬೈಲ್ ನಾನು ಬಿದ್ದೋಗ್ತೀನಿ. ಇವತ್ತು ನನ್ನ ಕಾಲ ವಿಡಿಯೋ ಮಾಡ್ತೀನಿ ನೀಟಾಗಿ ಇಲ್ಲ ಕಾಮ್ತಾ ಇದ್ದೀನಿ ಅದ್ರಾಗ ನಾನು ಇದ್ದೀನಾ ಫ್ರೆಂಡ್ಸ್ಗೆ ಹೇಳು ಅಂತಾರೆ. ನಮ್ಮ ಅಪ್ಪ ಗಾಡಿ ಸ್ಟ್ಯಾಂಡಿಗೆ ಬಿಟ್ಟು ನಾನು ಅಪ್ಪ ಹೋಗ್ತಿದೀವಿ, ಬಿಟ್ಟು ಬರ್ತೀವಿ. ಊಟ ಮಾಡಿದ್ರ ಫ್ರೆಂಡ್ಸ್ ಅವ್ರೆ ಅನ್ನು ನೀವು ಊಟ ಮಾಡಿಲ್ಲ ಅಂತಾರೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅವರೇ ಅನ್ನು ನನ್ನ ಚಾನಲ್ನ ಬಂತಾರೆ ಚೊಚ್ಚಲು ಮಾಡಿ ಬಂತಾರೆ ಅಂದೆ. ನಾವು ನಮ್ಮ ಗಾಡಿ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ಶಿರಾ ಬಸ್ ಸ್ಟ್ಯಾಂಡ್ ಹತ್ರ ಬಡವನಲ್ಲಿ ನಮ್ದು ಇದೇ ಸ್ಟ್ಯಾಂಡು. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಹತ್ರ ಜಾಗ ಇರುತ್ತೆ, ಇಲ್ಲಿ ಹಾಕಿರ್ತೀವಿ. ಯಾರಿಗಾದ್ರೂ ಬಾಡಿಗೆ ಬೇಕಾದರೆ ಇಲ್ಲಿ ಬಂದು ಗಾಡಿಗಳು ಇಲ್ಲೆಲ್ಲ ಇರ್ತವೆ. ಇವತ್ತು ಯುಗಾದಿ ಹಬ್ಬ ಇರೋದ ಕಾರಣ ಗಾಡಿ ನಮ್ಮದು ಮತ್ತು ಇನ್ನೊಂದು ಮಲ್ಲಣ್ಣಂದು ಒಂದು ಐತೆ ನೋಡಿ ಫ್ರೆಂಡ್ಸ್.